ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಶುಭೋದಯ ನಿಮ್ಮೆಲ್ಲರಿಗೂ. ಜೀವ ಕೊಡುವ ಆಹಾರದ ಮೂಲಕ ನಿಮ್ಮನ್ನು ಸಂಧಿಸುವಂತೆ ದೇವರು ಕೊಟ್ಟ ಕೃಪೆಗಾಗಿ ದೇವರನ್ನ ವಂದಿಸುತ್ತೇನೆ. ನನ್ನೊಟ್ಟಿಗೆ ನೀವು ತೆಗೆದುಕೊಳ್ಳಿರಿ ಸತ್ಯವೇದದಲ್ಲಿ ಅಪೋಸ್ತಲರ ಕೃತ್ಯಗಳು ಎಂಬ ಪುಸ್ತಕದಲ್ಲಿ 13ನೇ ಅಧ್ಯಾಯ ಅದರ 45ನೇ ವಚನದಿಂದ 52ನೇ ವಚನದವರೆಗೂ ನನ್ನೊಟ್ಟಿಗೆ ಸತ್ಯವೇದದ ತೆಗೆದುಕೊಂಡು ಅದನ್ನು ನೋಡಿ ನಾವು ಓದಿಕೊಳ್ಳುವಾಗ ದೇವರು ನಮಗೆ ಆಶೀರ್ವಾದಗಳನ್ನು ದಯಪಾಲಿಸುತ್ತಾನೆ. ಆದರೆ ಜನರು ಗುಂಪು ಗುಂಪಾಗಿ ಬರುವುದನ್ನು ನೋಡಿ ಯಹೂದ್ಯರು ಮತಾಭಿಮಾನದಿಂದ ತುಂಬಿದವರಾಗಿ ಪೌಲನು ಹೇಳಿದ ಮಾತುಗಳಿಗೆ ಎದುರ್ಚಂಡಿಸುತ್ತಾ ದೂಷಣೆ ಮಾಡುತ್ತಾ ಇದ್ದರು. ಆಗ ಪೌಲನು ಬಾರ್ನಬನು ಧೈರ್ಯದಿಂದ ಮಾತಾಡಿ, ದೇವರ ವಾಕ್ಯವನ್ನು ಮೊದಲು ನಿಮಗೆ ಹೇಳುವುದು ಅವಶ್ಯವಾಗಿತ್ತು, ಆದರೆ ನೀವು ಅದನ್ನು ತಳ್ಳಿಬಿಟ್ಟು ನಿಮ್ಮನ್ನು ನಿತ್ಯ ಜೀವಕ್ಕೆ ಅಪಾತ್ರರೆಂದು ತೀರ್ಪು ಮಾಡಿಕೊಂಡದ್ದರಿಂದ ಇಗೋ, ನಾವು ನಿಮ್ಮನ್ನು ಬಿಟ್ಟು ಅನ್ಯ ಜನರ ಕಡೆಗೆ ಹೋಗುತ್ತೇವೆ. ಹಾಗೆಯೇ ಕರ್ತನು ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಹೇಗೆಂದರೆ, ನೀನು ಲೋಕದ ಕಟ್ಟ ಕಡೆಯವರೆಗೆ ರಕ್ಷಕನಾಗಿರುವಂತೆ ನಿನ್ನನ್ನು ಅನ್ಯ ಜನಗಳಿಗೂ ಬೆಳಕನ್ನಾಗಿ ನೇಮಿಸಿದ್ದೇನೆ ಎಂದು ದೇವರು ಹೇಳಿದ್ದಾನೆ ಅಂದರು. ಅಲ್ಲಿದ್ದ ಅನ್ಯ ಜನರು ಆ ಮಾತನ್ನು ಕೇಳಿ ಸಂತೋಷಪಟ್ಟು ದೇವರ ವಾಕ್ಯವನ್ನು ಹೊಗಳಿದರು ಮತ್ತು ನಿತ್ಯ ಜೀವಕ್ಕೆ ನೇಮಿಸಲ್ಪಟ್ಟವರೆಲ್ಲರೂ ನಂಬಿದರು. ಕರ್ತನ ವಾಕ್ಯವು ಆ ಸೀಮೆಯ ಎಲ್ಲಾ ಕಡೆಗಳಲ್ಲಿ ಹಬ್ಬುತ್ತಾ ಬಂತು. ಆದರೆ ಯಹೂದ್ಯರು ತಮ್ಮ ಮತಕ್ಕೆ ಸೇರಿದ್ದ ಕುಲೀನ ಸ್ತ್ರೀಯರನ್ನು ಊರಿನ ಪ್ರಮುಖರನ್ನು ಪ್ರೇರಿಸಿ ಪೌಲ ಬಾರ್ನಬರ ಮೇಲೆ ಹಿಂಸೆಯನ್ನು ಎಬ್ಬಿಸಿ ಅವರನ್ನು ತಮ್ಮ ಮೇರೆಯಿಂದ ಆಚೆಗೆ ಅಟ್ಟಿದರು. ಇವರು ತಮ್ಮ ಕಾಲಿಗೆ ಹತ್ತಿದ್ದ ಧೂಳನ್ನು ಅವರ ಮೇಲೆ ಜಾಡಿಸಿಬಿಟ್ಟು ಇಕೋನ್ಯಕ್ಕೆ ಹೋದರು. ಶಿಷ್ಯರಾದವರು ಸಂತೋಷ ಪೂರ್ಣರು, ಪವಿತ್ರಾತ್ಮ ಭರಿತರು ಆದರು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವಂತಹ ಜೀವವುಳ್ಳ ಕರ್ತನೆ, ಜೀವ ಕೊಡುವ ಆಹಾರದ ಮೂಲಕವಾಗಿ ವಾಕ್ಯವು ನಿಮ್ಮ ಶುಭ ವರ್ತಮಾನವನ್ನ ಕೇಳಿದ ರೀತಿಯಲ್ಲಿ ಇದನ್ನ ಯಾರೆಲ್ಲ ಪ್ರಾರ್ಥನೆ ನನ್ನೊಟ್ಟಿಗೆ ಮಾಡುತ್ತಿದ್ದಾರೋ ಎಲ್ಲರನ್ನು ಕರುಣಿಸಿರಿ, ದಯ ಕೊಡ್ರಿ, ಅವರಿಗೆ ಸಮಾಧಾನವನ್ನ ಕೊಡ್ರಿ, ಧೈರ್ಯವನ್ನ ಕೊಡ್ರಿ. ಅಷ್ಟು ಮಾತ್ರವಲ್ಲದೆ ಈ ದಿನದಲ್ಲಿ ಪ್ರಾರಂಭದ ಮುಂಜಾನೆಯಿಂದ ರಾತ್ರಿವರೆಗೂ ಅವರು ಪ್ರಯಾಣಗಳನ್ನ ಬೆಳೆಸ್ತಾರೆ, ಶಾಲಾ ಕಾಲೇಜುಗಳಿಗೆ, ಕೆಲಸ ಕಾರ್ಯಗಳಿಗೆ. ಎಲ್ಲಾ ಸಮಯದಲ್ಲಿ ಅವರೊಟ್ಟಿಗೆ ಇದ್ದು ಬರುವಂತ ಹೋರಾಟಗಳಿಂದ, ತಡೆಗಳಿಂದ ತಪ್ಪಿಸಿ ಕಾಪಾಡ್ರಿ. ನಿನ್ನ ಕೃಪಾ ಪ್ರಸನ್ನತೆ, ನಿಮ್ಮ ಸಾನ್ನಿಧ್ಯವು ಅವ್ರ ಮುಂದಾಗಿ ಹೋಗಲಿ. ಬರುವಂತ ಹೋರಾಟಗಳಿಂದ ಬಿಡಿಸಿ ಧೈರ್ಯವನ್ನು ಕೊಟ್ಟು ಸಮಾಧಾನದಲ್ಲಿ ನಡೆಸಿಕೊಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ, ಜೀವವುಳ್ಳ ತಂದೆ, ಆಮೇನ್.